ಮಂಜುನಾಥ್ ಗೌಡ ಬಿಜೆಪಿ ಸೇರ್ಪಡೆಗೆ ವಿರೋಧ ವ್ಯಕ್ತವಾಗಿದೆ. ಮಾಲೂರು ಬಿಜೆಪಿ ಮುಖಂಡರಿಂದಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಮಾಲೂರು ಮಾಜಿ ಶಾಸಕ ಮಂಜುನಾಥ್ ಗೌಡ ಇಂದು ಬಿಜೆಪಿಗೆ ಸೇರ್ತಾ ಇದ್ದಾರೆ. ಮಂಜುನಾಥ್ ಗೌಡ ಅವರು ಬಿಜೆಪಿ ಸೇರ್ಪಡೆಗೊಳ್ತಾ ಇರುವಂತದ್ದು ಅಸಮಾಧಾನಕ್ಕೆ ಕಾರಣವಾಗಿದೆ. ಮಾಲೂರು ಬಿಜೆಪಿ ಮುಖಂಡರೇ ಈ ಕುರಿತಂತೆ ಅಸಮಾಧಾನ ಹೊರಹಾಕಿದ್ದಾರೆ. ಮಾಲೂರಿನ ಮಾಜಿ ಶಾಸಕರಾಗಿದ್ದಾರೆ ಮಂಜುನಾಥ್ ಗೌಡ. ಇಂದು ಬಿಜೆಪಿ ಸೇರ್ಕೊಳ್ತಾ ಇದ್ದಾರೆ ಮಂಜುನಾಥ್ ಗೌಡ್ರು. ಈ ಹಿಂದೆ ಜೆಡಿಎಸ್ನಿಂದ ಮಂಜುನಾಥ್ ಗೌಡ ಗೆದ್ದಿದ್ರು. ಮಾಲೂರಿನಿಂದ 100ಕ್ಕೂ ಹೆಚ್ಚು ಕಾರುಗಳಲ್ಲಿ ಬೆಂಗಳೂರಿಗೆ ರಾಜ್ಯ ನಾಯಕರನ್ನ ಭೇಟಿ ಮಾಡೋದಕ್ಕೆ ಮಂಜುನಾಥ್ ಗೌಡ ಹೊರಟಿದ್ದಾರೆ. ಇನ್ನು ಮಂಜುನಾಥ್ ಗೌಡ ಅವರು ಬಿಜೆಪಿ ಸೇರ್ಪಡೆ ಆಗೋ ಕುರಿತಂತೆ ಬಿಜೆಪಿ ಮುಖಂಡರು ಅಸಮಾಧಾನ ಹೊರಹಾಕಿದ್ದು ನಾಯಕರನ್ನ ಭೇಟಿ ಮಾಡುವಂತಹ ಯತ್ನವನ್ನ ಮಾಡಿದ್ದಾರೆ. ಮಾಲೂರು ತಾಲೂಕು ಬಿಜೆಪಿ ಮುಖಂಡ ಪ್ರಭಾಕರ್, ವೆಂಕಟೇಶ್, ಹೂಡಿ ವಿಜಯ್ ಕುಮಾರ್ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಹೊರಟಿದ್ದಾರೆ. ಇನ್ನು ಜೆಡಿಎಸ್ ಪಕ್ಷವನ್ನ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗ್ತಿದ್ದಾರೆ ಮಂಜುನಾಥ್ ಗೌಡ್ರು. ಇನ್ನು ಪಕ್ಷ ಸೇರ್ಪಡೆಗೆ ವೇದಿಕೆ ಸಿದ್ಧ ಮಾಡಿದ್ದಾರೆ ಸಂಸದ ಮುನಿಸ್ವಾಮಿ ಹಾಗೆ ಸಚಿವ ಮುನಿರತ್ನ ಅವರು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಮಾಲೂರಿನ ಬಿಜೆಪಿ ಮುಖಂಡರು ಆಗಮಿಸಲಿದ್ದಾರೆ. ಅಂದ್ರೆ ಈ ಕುರಿತಂತೆ ಅಸಮಾಧಾನ ಹೊರಹಾಕ್ತಿದ್ದಾರೆ. ಮಂಜುನಾಥ್ ಗೌಡ್ರನ್ನ ಬಿಜೆಪಿಗೆ ಸೇರಿಸಿಕೊಳ್ಳಬಾರದು ಅನ್ನುವಂಥ ಕುರಿತಂತೆ ಒತ್ತಾಯ ಮಾಡ್ತಿದ್ದಾರೆ. ಮಂಜುನಾಥ್ ಗೌಡ ಬಿಜೆಪಿ ಸೇರ್ಪಡೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಮಾಲೂರು ಬಿಜೆಪಿ ಮುಖಂಡರೇ ಈ ಕುರಿತಂತೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮಾಲೂರು ಮಾಜಿ ಶಾಸಕ ಮಂಜುನಾಥ್ ಗೌಡ ಇಂದು ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ದಾರೆ. ಈ ಹಿಂದೆ ಜೆಡಿಎಸ್ನಿಂದ ಮಂಜುನಾಥ್ ಗೌಡ ಗೆದ್ದಿದ್ರು. ಮಂಜುನಾಥ್ ಗೌಡ ವಿರುದ್ಧ ಸ್ಥಳೀಯ ಬಿಜೆಪಿಗರೇ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮಂಜುನಾಥ್ ಗೌಡ ಸೇರ್ಪಡೆ ಮಾಡಿಕೊಳ್ಳದಂತೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಹೀಗಾಗಿ ಮಾಲೂರಿನಿಂದ 100ಕ್ಕೂ ಹೆಚ್ಚು ಕಾರುಗಳಲ್ಲಿ ಬಿಜೆಪಿ ಮುಖಂಡರು ಆಗಮಿಸ್ತಾ ಇದ್ದಾರೆ. ತಾಲೂಕು ಬಿಜೆಪಿ ಮುಖಂಡ ಪ್ರಭಾಕರ್, ವೆಂಕಟೇಶ್, ಹೂಡಿ ವಿಜಯ್ ಕುಮಾರ್ ನೇತೃತ್ವದಲ್ಲಿ ವಿರೋಧ ವ್ಯಕ್ತವಾಗಿದೆ. ಪಕ್ಷ ಸೇರ್ಪಡೆಗೆ ವೇದಿಕೆ ಸಿದ್ಧ ಮಾಡಿದ್ದಾರೆ ಸಂಸದರಾದ ಮುನಿಸ್ವಾಮಿ. ಹೀಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಸ್ಥಳೀಯ ಮುಖಂಡರು ಆಗಮಿಸಲಿದ್ದಾರೆ. ಈ ಹಿಂದೆ ಕೃಷ್ಣಯ್ಯ ಶೆಟ್ಟಿ ಪ್ರತಿನಿಧಿಸ್ತಾ ಇದ್ದಂತಹ ಮಾಲೂರು ಕ್ಷೇತ್ರ ಇದು. ಮಂಜುನಾಥ್ ಗೌಡ್ರು ಮಾಜಿ ಶಾಸಕರಾಗಿದ್ದಾರೆ. ಜೆಡಿಎಸ್ನಿಂದ ಈ ಹಿಂದೆ ಗೆದ್ದಿದ್ದಂಥವರು ಈಗ ಬಿಜೆಪಿ ಸೇರ್ಪಡೆ ಆಗುವಂತಹ ಒಲವನ್ನ ತೋರಿದ್ದಾರೆ. ಈ ಕುರಿತಂತೆ ಪಕ್ಷದಲ್ಲಿ ಸೇರುವುದಕ್ಕೆ ಎಲ್ಲ ರೀತಿಯ ವೇದಿಕೆ ಕೂಡ ಸಿದ್ಧವಾಗಿದೆ. ಆದರೆ ಮಾಲೂರಿನ ಸ್ಥಳೀಯ ಶಾಸಕರೇ, ಸ್ಥಳೀಯ ಬಿಜೆಪಿಯ ಮುಖಂಡರೇ ಈ ಕುರಿತಂತೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮಂಜುನಾಥ್ ಗೌಡನನ್ನ ಬಿಜೆಪಿಗೆ ಸೇರಿಸಿಕೊಳ್ಳಬಾರದು ಅನ್ನುವಂತಹ ಒತ್ತಡವನ್ನ ಹೇರ್ತಾ ಇದ್ದಾರೆ. ಹೀಗಾಗಿ 100ಕ್ಕೂ ಹೆಚ್ಚು
100ಕ್ಕೂ ಹೆಚ್ಚು ಬಿಜೆಪಿಯ ಮುಖಂಡರು ಇವತ್ತು ಬಿಜೆಪಿ ಕಚೇರಿಗೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಅವರೆಲ್ಲರೂ ಕೂಡ ಹೊರಟಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಿಜೆಪಿ ಕಚೇರಿಗೂ ಕೂಡ ಆಗಮಿಸ್ತಾರೆ. ಅಂದ್ರೆ ಈ ಮೂಲಕ ಬಿಜೆಪಿ ನಾಯಕರ ಮೇಲೆ ಒತ್ತಡವನ್ನ ಹೇರುವಂತಹ ಪ್ರಯತ್ನವನ್ನ ಮಾಲೂರಿನ ಬಿಜೆಪಿ ಮುಖಂಡರು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಮಂಜುನಾಥ್ ಗೌಡನನ್ನ ಪಕ್ಷಕ್ಕೆ ಸೇರಿಸಿಕೊಳ್ಬಾರ್ದು ಅನ್ನುವಂತಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಎಸ್ ನೋಡಬಹುದು, ಈಗ ಎಲೆಕ್ಷನ್ ಕೂಡ ಹತ್ರ ಆಗ್ತಾ ಇದೆ. ಹೀಗಾಗಿ ಪಕ್ಷದಿಂದ ಪಕ್ಷಕ್ಕೆ ಬದಲಾವಣೆ ಆಗುವಂತಹ ನಾಯಕರ ಸಂಖ್ಯೆ ಕೂಡ ಹೆಚ್ಚಿನದಾಗಿ ಇದೆ. ಈಗಾಗಲೇ ಜೆಡಿಎಸ್ನಿಂದ ಕೆಲವರು ಬಿಜೆಪಿಗೂ ಸೇರ್ಪಡೆಯಾಗಿದ್ದಾರೆ, ಕಾಂಗ್ರೆಸ್ಗೂ ಸೇರ್ಪಡೆಯಾಗಿದ್ದಾರೆ. ಈಗ ಮಂಜುನಾಥ್ ಗೌಡರು ಮಾಜಿ ಶಾಸಕರು, ಅವರು ಬಿಜೆಪಿಗೆ ಸೇರ್ಪಡೆ ಆಗಬೇಕು ಅನ್ನುವಂತಹ ಒಲವನ್ನ ಹೊಂದಿದ್ರು. ಹೀಗಾಗಿ ಆ ಕುರಿತಂತೆ ಪಕ್ಷದ ನಾಯಕರೊಟ್ಟಿಗೂ ಕೂಡ ಮಾತುಕತೆ ಆಗಿದೆ. ಈಗಾಗಲೇ ಮಂಜುನಾಥ್ ಗೌಡರನ್ನ ಬಿಜೆಪಿಗೆ ಸೇರ್ಪಡೆಗೊಳಿಸೋದಕ್ಕೆ ವೇದಿಕೆ ಕೂಡ ಸಿದ್ಧವಾಗಿರುವಂತದ್ದು. ಸಂಸದ ಮುನಿಸ್ವಾಮಿ ಅವರು ಈ ಕುರಿತಂತೆ ವೇದಿಕೆ ಕೂಡ ರೆಡಿ ಮಾಡಿದ್ದಾರೆ. ಇವತ್ತು ಮಂಜುನಾಥ್ ಗೌಡ ಅವರು ಬಿಜೆಪಿಗೆ ಸೇರ್ಪಡೆ ಆಗಬೇಕಾಗಿದೆ. ಆದ್ರೆ ಈ ಸಂದರ್ಭದಲ್ಲಿ ಮಾಲೂರಿನ ಸ್ಥಳೀಯ ಬಿಜೆಪಿ ಶಾಸಕರು, ಸ್ಥಳೀಯ ಬಿಜೆಪಿ ಮುಖಂಡರು ಈ ಕುರಿತಂತೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಕ್ಷ ಬಹಳ ಗಟ್ಟಿಯಾಗಿರ್ಬೇಕಾದ್ರೆ ಇನ್ನೊಬ್ಬರ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮ್ಮಲ್ಲಿ ಯಾರೋ ಕಾರ್ಯಕರ್ತರು ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರನ್ನ ಕರ್ಕೊಂಡು ಬಂದು ಕೊಡೋ ಅವಶ್ಯಕತೆ ಇದೆ. ಬಟ್ ನಮ್ಮಲ್ಲೇ ಸದೃಢವಾಗಿರ್ಬೇಕಾದ್ರೆ ಬೇರೆಯವರ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತಾ ಇದ್ದೀನಿ. ಪಕ್ಷ ಬಹಳ ಗಟ್ಟಿಯಾಗಿರ್ಬೇಕಾದ್ರೆ ಇನ್ನೊಬ್ಬರ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮ್ಮಲ್ಲಿ ಯಾರೋ ಕಾರ್ಯಕರ್ತರು ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರನ್ನ ಕರ್ಕೊಂಡು ಬಂದು ಕೊಡೋ ಅವಶ್ಯಕತೆ ಇದೆ. ಬಟ್ ನಮ್ಮಲ್ಲೇ ಸದೃಢವಾಗಿರ್ಬೇಕಾದ್ರೆ ಬೇರೆಯವರ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತಾ ಇದ್ದೀನಿ.